ವೀಕ್ಷಕರೇ, ಈಗ ನವರಾತ್ರಿ ಹಬ್ಬ ಪ್ರಾರಂಭವಾಯಿತು. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷ ಪದ್ಧತಿ ಜಾರಿಯಲ್ಲಿದೆ. ಏನಂದರೆ, ನವರಾತ್ರಿಯಲ್ಲಿ 9 ದಿನಗಳ ಕಾಲ ದೇವಿಯ 9 ಅವತಾರಗಳನ್ನು ಆರಾಧಿಸುವುದು, ಪೂಜಿಸುವುದು, ಧ್ಯಾನಿಸುವುದು. ದೇವಿಯ 9 ಅವತಾರಗಳನ್ನು ಪ್ರತಿನಿತ್ಯ ಒಂದು ಅವತಾರದ ಹೆಸರನ್ನು ಹೇಳಿ ಆ ಒಂದು ಅವತಾರದ ದೇವಿಯನ್ನು ಆವಾಹನೆ ಮಾಡಿ ಆ ದೇವಿಯನ್ನು ಆರಾಧಿಸುವಂತಹ ಪದ್ಧತಿ ನಮ್ಮಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರಥಮ ಶೈಲಪುತ್ರಿ ಚ, ದ್ವಿತೀಯ ಬ್ರಹ್ಮಚಾರಿಣಿ, ತೃತೀಯ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮ ಸ್ಕಂದಮಾತೇತಿ, ಷಷ್ಠಾ ಕಾತ್ಯಾಯನೀತಿ ಚ, ಸಪ್ತಮ ಕಾಳರಾತ್ರಿ ಚ, ಮಹಾಗೌರೀತಿ ಚಾಷ್ಟಮಂ, ನವಮ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತ ಅಂಥೇಳಿ 9 ದಿನಗಳ ಕಾಲ 9 ದೇವಿಯ ಅವತಾರಗಳನ್ನು ಆರಾಧಿಸುತ್ತಾ ನಾವು ಬಂದಿದ್ದೇವೆ. ಆದರೆ ವಿಶೇಷವಾಗಿರುವಂಥ ಒಂದು ವಿಷಯವನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿರುವಂಥದ್ದಿದೆ. ಏನಂದರೆ, ಕೇವಲ ಪ್ರತಿನಿತ್ಯ ಒಂದೊಂದು ದೇವಿಯ ನಾಮಗಳನ್ನು ಉಚ್ಚರಿಸಿ ನಾಮಗಳನ್ನು ಜಪ ಮಾಡುವುದರ ಮೂಲಕ ನಾವು ದೇವಿಯನ್ನು ಆರಾಧಿಸ್ತೇವೆ. ಅದರ ಜೊತೆಗೆ ಆ ದೇವಿಗೆ ವಿಶೇಷವಾಗಿರುವಂಥ ಒಂದು ಮಂತ್ರ, ಆ ದೇವಿಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಆ ದೇವಿಯ ಒಂದು ಚಿತ್ರಣವನ್ನು ನಾವು ತಿಳಿದುಕೊಂಡು ದೇವಿಯ ಆಯುಧಗಳನ್ನು, ದೇವಿಯ ಲಕ್ಷಣಗಳನ್ನು, ದೇವಿಯ ವಾಹನವನ್ನು ಇತ್ಯಾದಿಗಳನ್ನು ನಾವು ಸಂಪೂರ್ಣವಾಗಿ ಆ ದೇವಿಯ ಒಂದು ಚರಿತ್ರೆಯನ್ನು ತಿಳಿದುಕೊಂಡು, ಅದಷ್ಟೇ ಅಲ್ಲದೆ ಆ ದೇವಿ ಆಯಾ ಅವತಾರಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ನೀಡಲಿಕ್ಕೆ ಕಾರಣ ಏನು, ದೇವಿಗೆ ಆ ಎಲ್ಲ 9 ಅವತಾರಗಳನ್ನು ಎತ್ತಬೇಕಾದ್ರೆ ಯಾವ ಕಾರಣದಿಂದ 9 ಅವತಾರಗಳನ್ನು ಎತ್ತಿದ್ಲು ದೇವಿ, ಆ ಹೆಸರುಗಳ ಹಿಂದಿರುವಂತಹ ಚರಿತ್ರೆಯನ್ನು ನಾವು ಪ್ರತಿನಿತ್ಯ ಒಂದು ಚರಿತ್ರೆಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಶೈಲ್ ಗುರೂಜಿ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ 9 ದಿನಗಳ ಕಾಲ ದೇವಿಯ ಒಂದೊಂದು ಅವತಾರಗಳ, ಒಂದೊಂದು ನಾಮಗಳ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆಯನ್ನು ಮತ್ತು ಆಯಾ ದೇವತೆಗಳನ್ನು ಪೂಜಿಸಬೇಕಾದ್ರೆ ಹೇಳುವಂತಹ ಮಂತ್ರವನ್ನು, ಉಚ್ಚರಿಸುವಂತಹ ಶ್ಲೋಕವನ್ನು ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ವೀಕ್ಷಕರೇ, ಇವತ್ತು ಮೊದಲನೆಯ ದಿನ. ಯಾವಾಗಲೂ ಪಾಡ್ಯಮಿಯಿಂದ ದಶಮಿಯವರೆಗೆ ಈ 10 ದಿನಗಳ ಕಾಲವನ್ನು ವಿಜಯದಶಮಿ ಹಬ್ಬ ಅಂತ ಹೇಳಿ ನಾವೆಲ್ಲರೂ ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಹಾಗಾಗಿ ಇವತ್ತು ಪ್ರಥಮ ದಿನ, 1ನೆಯ ದಿನ ದೇವಿಯನ್ನು ನಾವು ಶೈಲಪುತ್ರಿಯ ಅವತಾರದಲ್ಲಿ ಪೂಜಿಸುವಂತಹ ಪದ್ಧತಿ ಜಾರಿಯಲ್ಲಿದೆ. ಶೈಲಪುತ್ರಿ ಅಂದರೆ ಹೆಸರಿನಲ್ಲೇ ಇರುವ ಹಾಗೆ, ಹೆಸರೇ ನಮಗೆ ಸೂಚಿಸುವಂತೆ ಶೈಲ ಎಂದರೆ ಒಂದು ದೊಡ್ಡ ಪರ್ವತ, ಪುತ್ರಿ ಎಂದರೆ ಮಗಳು ಅಂಥೇಳಿ ಅದರ ಅರ್ಥ ಆಗ್ತದೆ. ಶೈಲಪುತ್ರಿ ಅಂದರೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಪರ್ವತರಾಜನ ಮಗಳು. ಪರ್ವತರಾಜನ ಮಗಳಾಗಿ ದೇವಿ ಅವತಾರವನ್ನು ಎತ್ತಿದ್ದು. ಹಾಗಾದರೆ ಈ ದೇವಿ ಶೈಲಪುತ್ರಿಯಾಗಿ ಯಾಕೆ ಜನನ ತಾಳ್ತಾಳೆ, ಪರ್ವತರಾಜನ ಮಗಳಾಗಿ ಯಾಕೆ ಜನ್ಮವನ್ನು ತಾಳ್ತಾಳೆ ಅಂಥೇಳಿ ಕೇಳಿದರೆ ಅದರ ಹಿಂದೆ ಒಂದು ವಿಶೇಷವಾಗಿರುವಂತಹ ಪೌರಾಣಿಕ ಕಥೆ ಬರ್ತದೆ ವೀಕ್ಷಕರೇ. ಆ ಕಥೆಯನ್ನು ನಾವು ಸಂಕ್ಷಿಪ್ತ ರೀತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಇವತ್ತು. ಹಿಂದೆ ದಕ್ಷ ಬ್ರಹ್ಮ ಅನ್ನುವಂತಹ ವಿಶೇಷವಾಗಿರುವಂಥ ಒಬ್ಬ ರಾಜ ಒಂದು ಪ್ರದೇಶದಲ್ಲಿ ಶ್ರೇಷ್ಠತೆಯನ್ನು ಪಡೆದಿರುವಂತಹ ಮಹಾನ್ ಶಕ್ತಿಶಾಲಿಯಾಗಿರುವಂತಹ ಆ ದಕ್ಷ ಬ್ರಹ್ಮ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಬ್ರಹ್ಮನ ಪುತ್ರ. ಅವನು ಪ್ರಜಾಪತಿ ಬ್ರಹ್ಮನ ಮಗನೇ ಈ ದಕ್ಷ ಬ್ರಹ್ಮ. ಆ ದಕ್ಷ ಬ್ರಹ್ಮನಿಗೆ ವಿಶೇಷವಾಗಿರುವಂಥ ಶಕ್ತಿ, ವಿಶೇಷವಾಗಿರುವಂಥ ಚೈತನ್ಯ, ವಿಶೇಷವಾಗಿರುವಂತಹ ಪರಾಕ್ರಮಿಯಾಗಿರುವಂಥ ಆ ದಕ್ಷ ಬ್ರಹ್ಮ 28 ಜನ ಹೆಣ್ಣು ಮಕ್ಕಳಿಗೆ ತಂದೆಯಾಗಿರುವಂತಹ ಆ ದಕ್ಷ ಬ್ರಹ್ಮ ತನ್ನ ಮೊದಲನೇ 27 ಜನರನ್ನು ಚಂದ್ರನಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾನೆ. ಚಂದ್ರನಿಗೆ ಕೊಟ್ಟು 27 ಜನರನ್ನು ಮದುವೆ ಮಾಡಿರುವಂಥದ್ದು
ಆ 27 ಜನ ಯಾರು ಅಂದರೆ ನಾವು ಸಾಮಾನ್ಯವಾಗಿ ನಕ್ಷತ್ರಗಳು ಅಂತ ಹೇಳಿ ಏನು ಕರಿತೀವಲ್ಲ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ. ಈ 27 ಜನ ಈ ದಕ್ಷ ಬ್ರಹ್ಮನ ಪುತ್ರಿಯರು. ಈ ಎಲ್ಲ 27 ಜನರನ್ನು ಆ ಚಂದ್ರನಿಗೆ ವಿವಾಹವನ್ನು ಮಾಡಿ ಈ ದಕ್ಷ ಬ್ರಹ್ಮ ಕೊಟ್ಟಿರ್ತಾನೆ. ಅವನಿಗೆ ಇನ್ನೊಂದು ಆಸೆ ಇರ್ತದೆ, ನನ್ನ 28ನೇ ಮಗಳನ್ನು, 28ನೇ ಮಗಳು ಯಾರು ಅಂದರೆ ಅವಳೇ ದಾಕ್ಷಾಯಿಣಿ. ಆ 28ನೇ ಮಗಳನ್ನು ಕೂಡ ಆ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವಂತಹ ಬಯಕೆಯಿಂದ ಆ ದಕ್ಷ ಬ್ರಹ್ಮ ಇರ್ತಾನೆ. ಆದರೆ ದಕ್ಷ ಬ್ರಹ್ಮನ ಮಾತನ್ನು ಮೀರಿ ಈ ದಾಕ್ಷಾಯಿಣಿ ಏನು ಮಾಡ್ತಾಳೆ ಅಂದರೆ ಶಿವನನ್ನು ಪ್ರೀತಿಸಿ ಶಿವನನ್ನು ಮದುವೆ ಆಗ್ತಾಳೆ. ಸ್ಮಶಾನದಲ್ಲಿ ಬೂದಿಯನ್ನು ಬಡಿದುಕೊಂಡು, ಸ್ಮಶಾನದಲ್ಲಿ ಹಾವುಗಳನ್ನು ಸುತ್ತಿಕೊಂಡು ಸ್ಮಶಾನವಾಸಿಯಾಗಿರುವಂತಹ ಆ ಶಿವನನ್ನು ಮದುವೆಯಾಗಿದ್ದು ಈ ದಕ್ಷ ಬ್ರಹ್ಮನಿಗೆ ಎಳ್ಳಷ್ಟು ಇಷ್ಟ ಇರೋದಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರುವಂತಹ ನನ್ನ ಮಗಳು ಸ್ಮಶಾನವಾಸಿಯನ್ನು ಇಷ್ಟಪಟ್ಟು ಮದುವೆಯಾಗಿದ್ದಾಳ ಅನ್ನುವಂತಹ ಕೊರತೆ ಆ ದಕ್ಷ ಬ್ರಹ್ಮನಿಗಿತ್ತು. ಹಾಗಾಗಿ ಇವರಿಬ್ಬರು ಮದುವೆ ಆಗಿರೋದು ಒಂದಿಷ್ಟು ಅವನಿಗೆ ಖುಷಿ ತಂದಿರುವಂಥ ವಿಚಾರ ಆಗಿರಲಿಲ್ಲ. ಆದರೂ ಹೀಗೆ ಮುಂದೊಂದು ದಿನ ದಕ್ಷ ಬ್ರಹ್ಮನ ತಂದೆ ಯಾರು ಅಂದರೆ ಬ್ರಹ್ಮ ಒಂದು ವಿಶೇಷವಾಗಿರುವಂಥ ಯಜ್ಞವನ್ನು ಆಯೋಜನೆ ಮಾಡಿರ್ತಾನೆ. ಆ ಯಜ್ಞದಲ್ಲಿ ಸಮಸ್ತ ದೇವಕುಲವನ್ನು, ಸಮಸ್ತ ಋಷಿಮುನಿಗಳನ್ನು ಆ ಎಲ್ಲರೂ ಕೂಡ ಆ ಯಜ್ಞ ಸಮಾರಂಭಕ್ಕೆ ಬರಬೇಕು ಅನ್ನುವಂತಹ ಆಮಂತ್ರಣವನ್ನು ಈ ಪ್ರಜಾಪತಿ ಬ್ರಹ್ಮ ಕೊಟ್ಟಿರ್ತಾನೆ. ಹಾಗಾಗಿ ಎಲ್ಲ ದೇವಾನುದೇವತೆಗಳು ಬಂದಿರ್ತಾರೆ. ಆದರೆ ಆ ಯಜ್ಞಕ್ಕೆ ವಿಶೇಷವಾಗಿರುವಂಥ ಅಧ್ಯಕ್ಷ ಸ್ಥಾನವನ್ನು ಈ ಶಿವನಿಗೆ ಕೊಟ್ಟಿರ್ತಾನೆ ಆ ಬ್ರಹ್ಮ. ಎಲ್ಲ ದೇವಾನುದೇವತೆಗಳು ಬಂದು ಆ ಯಜ್ಞ ಕುಂಡದ ಸಮೀಪದಲ್ಲಿ ಆಸೀನರಾಗಿರ್ತಾರೆ, ತಮ್ಮ ಆಸನವನ್ನು ಅಲಂಕರಿಸಿಕೊಂಡಾಗ ಅದೇ ಸಂದರ್ಭದಲ್ಲಿ ಇನ್ನೇನು ಹೋಮ ಪ್ರಾರಂಭವಾಗುವುದಕ್ಕೂ ಮುಂಚೆ ಈ ದಕ್ಷ ಬ್ರಹ್ಮ, ಈ ಪ್ರಜಾಪತಿ ಬ್ರಹ್ಮನ ಮಗನಾಗಿರುವಂಥ ದಕ್ಷ ಬ್ರಹ್ಮ ಆ ಯಜ್ಞ ಕುಂಡದ ಸಮೀಪಕ್ಕೆ, ಆ ಯಜ್ಞದ ವೇದಿಕೆಗೆ ಯಾವಾಗ ಪ್ರವೇಶವನ್ನು ಮಾಡ್ತಾನೋ ಆ ಸಂದರ್ಭದಲ್ಲಿ ಅಲ್ಲಿ ಕುಂತಿರುವಂಥ ಎಲ್ಲ ದೇವಾನುದೇವತೆಗಳು, ಎಲ್ಲ ಋಷಿಮುನಿಗಳು ಎದ್ದು ನಿಂತು ಕೈ ಮುಗಿದು ತಲೆಬಾಗಿ ಗೌರವದಿಂದ ಆ ದಕ್ಷ ಬ್ರಹ್ಮನಿಗೆ ಗೌರವವನ್ನು ಸಲ್ಲಿಸ್ತಾರೆ. ಆದರೆ ಶಿವ ಮಾತ್ರ ಎದ್ದು ನಿಂತು ಅವನಿಗೆ ಗೌರವವನ್ನು ಸಲ್ಲಿಸೋದಿಲ್ಲ. ಅಲ್ಲಿ ಈ ದಕ್ಷ ಬ್ರಹ್ಮನಿಗೆ ಒಂದು ಮನದಲ್ಲಿ ಒಂದು ದ್ವೇಷ ಭಾವನೆ ಹುಟ್ಕೊಳ್ತದೆ. ಏನಂದರೆ ಎಲ್ಲ ದೇವಾನುದೇವತೆಗಳು ಎದ್ದು ನಿಂತು ನನಗೆ ಗೌರವವನ್ನು ಅರ್ಪಿಸಿದ್ರು ಕೂಡ ಈ ಶಿವ, ನನ್ನ ಮಗಳನ್ನು ಮದುವೆಯಾಗಿರುವಂತಹ ನನ್ನ ಅಳಿಯನಾಗಿರುವಂಥ ಈ ಶಿವ ಎದ್ದು ನಿಂತು ನನಗೆ ಗೌರವವನ್ನು ಕೊಡಲಿಲ್ಲ ಅನ್ನುವಂತಹ ದ್ವೇಷ ಭಾವನೆ ಅವನಲ್ಲಿ ಹುಟ್ಕೊಂಡ್ಬಿಡ್ತದೆ. ಆ ಒಂದು ದ್ವೇಷ ಭಾವನೆಯಿಂದ ಆ ದಕ್ಷ ಬ್ರಹ್ಮ ಮುಂದೊಂದು ದಿನ ಇದೆಲ್ಲ ಆದರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಆ ದ್ವೇಷ ಭಾವನೆಯಿಂದ ಮುಂದೆ ಸಾಕ್ಷಾತ್ ಈ ದಕ್ಷ ಬ್ರಹ್ಮನೇ ಮತ್ತೊಂದು ಹೋಮವನ್ನು ಒಂದು ಕೆಲವಷ್ಟು ದಿನಗಳ ನಂತರ ಆಯೋಜನೆ ಮಾಡ್ತಾನೆ. ಆ ದಕ್ಷ ಬ್ರಹ್ಮ ಮಾಡುವಂತಹ ಯಜ್ಞದ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂದರೆ ಆ ಶಿವನನ್ನು ಅವಮಾನಗೊಳಿಸೋದು. ಶಿವನನ್ನು ಅವಮಾನ ಮಾಡಬೇಕು ಅಂತ ಹೇಳಲೇ ಆ ಒಂದು ಯಜ್ಞವನ್ನು ಆಯೋಜನೆ ಮಾಡ್ತಾನೆ. ಆ ಯಜ್ಞಕ್ಕೆ ಎಲ್ಲ ದೇವಾನುದೇವತೆಗಳನ್ನು ಕೂಡ ಇವನು ಕರೀತಾನೆ. ಆದರೆ ದಾಕ್ಷಾಯಣಿಯನ್ನು ಮತ್ತು ಶಿವನನ್ನಿಬ್ಬರನ್ನು ಬಿಟ್ಟು ಎಲ್ಲ ದೇವತೆಗಳನ್ನ ಆಹ್ವಾನ ಮಾಡ್ತಾನೆ. ಆದರೆ ಈ ಶಿವನನ್ನು ದಾಕ್ಷಾಯಣಿಯನ್ನು ಕರೆದಿರೋದ್ರಿಲ್ಲ. ಆದರೂ ಕೂಡ ಹೆಣ್ಣು ಮಕ್ಕಳು ತವರ ಮನೆಯಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಇದೆ ಅಂದರೆ ಅವರ ಮನಸ್ಸು ಆ ಕಡೆ ಸೆಳೆಯುವುದು ಸಾಮಾನ್ಯ. ಆ ವಿಷಯ ತಂದೆ ಮಾಡುತ್ತಿರುವಂತಹ ಆ ಯಜ್ಞದ ವಿಷಯ ಈ ದಾಕ್ಷಾಯಣಿಗೂ ಕೂಡ ತಿಳಿದು ಬರ್ತದೆ. ತಿಳಿದ ತಕ್ಷಣ ದಾಕ್ಷಾಯಣಿ ಓಡೋಡಿ ಹೋಗಿ ಪರಮೇಶ್ವರನಲ್ಲಿ ಬೇಡ್ಕೊಳ್ತಾಳೆ, ಹೇ ಪರಮಾತ್ಮ, ನನ್ನ ತಂದೆ ಮಾಡುವಂತಹ ವಿಶೇಷ ಯಜ್ಞ ಕಾರ್ಯಕ್ರಮಕ್ಕೆ ನಮ್ಮನ್ನು ಯಾಕೋ ಮರ್ತಿರಬಹುದು, ಕರೆದಿಲ್ಲ. ಆದರೆ ನಾವು ಕೂಡ ಹೋಗುವಂಥದ್ದು ನಮ್ಮ ಕರ್ತವ್ಯ, ನಾವು ಹೋಗೋಣ ಅಂತ ಹೇಳಿ ಈ ಶಿವನನ್ನು ದಾಕ್ಷಾಯಿಣಿ ಕೇಳಿದಾಗ ಶಿವ ಒಂದು ಮಾತು ಹೇಳ್ತಾನೆ, ದಾಕ್ಷಾಯಿಣಿ ಒಂದು ಮಾತನ್ನು ನೆನಪಿಟ್ಕೋ, ಯಾರು ಕರೆಯದೇ ಇರುವಂತಹ ಅವರ ಮನೆಗೆ ಹೋಗ್ತಾರೋ ಅವರಿಗೆ ಅಲ್ಲಿ ಮರ್ಯಾದೆ ಇರೋದಿಲ್ಲ. ಆದ ಕಾರಣ ನಿಮ್ಮ ತಂದೆ ನಮಗೆ ಆಹ್ವಾನವನ್ನು ಕೊಟ್ಟಿಲ್ಲ, ಆಮಂತ್ರಣವನ್ನು ಕೊಟ್ಟಿಲ್ಲ, ಅದಕ್ಕಾಗಿ ನಾವು ಅಲ್ಲಿ ಹೋಗುವುದು ಸೂಕ್ತ ಅಲ್ಲ ಅಂಥೇಳಿ ಪರಿಪರಿಯಾಗಿ ತಿಳಿಸಿ ಹೇಳಿದರೂ ಕೂಡ ತಂದೆಯ ಮೋಹದ ಬಲೆಯಲ್ಲಿ, ತವರ ಮನೆಯ ಮೋಹದಿಂದಾಗಿ ಆ ದಾಕ್ಷಾಯಿಣಿ ಅವನ ಮಾತನ್ನು ಕೇಳದೆ ಹೋಗೋಣ ಅಂಥೇಳಿ ಹಠ ಹಿಡಿದಾಗ ಪರಮಾತ್ಮ ಒಂದು ಆಶೀರ್ವಾದ ಮಾಡ್ತಾನೆ. ಪರವಾಗಿಲ್ಲ, ನಾನು ಮಾತ್ರ ಬರೋದಿಲ್ಲ, ಹೋಗೋದಾದರೆ ನೀವು ಒಬ್ಬಳೇ ಹೋಗಿ ಬಾಪ ಅಂಥೇಳಿ ಅವಳಿಗೆ ದಾಕ್ಷಾಯಿಣಿಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡ್ತಾನೆ. ಆಗ
ಆದರೂ ಹೋಗಲಿ ಅಂತ ಹೇಳಿ ಪರವಾಗಿಲ್ಲ ಅಂತ ತಿಳ್ಕೊಂಡು ಈ ದಾಕ್ಷಾಯಿನಿ ಓಡೋಡಿ ಅವರ ಮನೆಗೆ ಕಡೆಗೆ ಹೋಗ್ತಾಳೆ. ಯಜ್ಞ ಪ್ರಾರಂಭವಾಗಿರುವಂಥ ಯಜ್ಞ ವೇದಿಕೆಯ ಸಮೀಪಕ್ಕೆ ಹೋದ ಆ ಕ್ಷಣಕ್ಕೆ ಅಲ್ಲಿ ಎಲ್ಲ ದೇವಾನುದೇವತೆಗಳು ಇವಳನ್ನು ನೋಡ್ತಾರೆ. ಎಲ್ಲ ದೇವಾನುದೇವತೆಗಳು ನೋಡಿದ ಖುಷಿ ಪಡ್ತಾರೆ. ಈ ದಕ್ಷ ಬ್ರಹ್ಮನ ಹೆಂಡತಿ ಕೂಡ ಖುಷಿ ಪಡ್ತಾಳೆ ಪ್ರಸೂತಾದೇವಿ. ಆದರೆ ಇವಳು ಬಂದಿರೋದು ಎಲ್ಲರಿಗೂ ಖುಷಿಯನ್ನು ತಂದರೆ ಈ ದಕ್ಷ ಬ್ರಹ್ಮನಿಗೆ ಮಾತ್ರ ಖುಷಿಯನ್ನು ತಂದಿಲ್ಲ. ನಾನು ಕರೆಯದಿದ್ದರೂ ಬಂದಿದ್ದಾಳೆ ಅಂಥೇಳಿ ಅವನಲ್ಲಿ ಮತ್ತೊಂದಿಷ್ಟು ಕ್ರೋಧ ಉದ್ಭವ ಆಗ್ತದೆ. ಆ ಪರಮೇಶ್ವರನನ್ನು ಈ ದಕ್ಷ ಬ್ರಹ್ಮ ನಿಂದಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಿಮ್ಮನಿಗೆ ಕರೆಯಲಾರದೆ ಬಂದಿರುವಂತಹ ಏನು ಕಾರಣ? ಇಲ್ಲಿ ನಿಮಗೆ ನಾವು ಆಮಂತ್ರಣ ಕೊಟ್ಟಿಲ್ಲ, ಆದರೂ ಕೂಡ ಬಂದಿದೆಯಲ್ಲ, ನಿಮಗೆ ಒಂದು ಪದ್ಧತಿ ಇಲ್ಲವೇ? ಆ ಸ್ಮಶಾನವಾಸಿಯಾದ ಪರಮೇಶ್ವರನಿಗೆ ಅಷ್ಟು ಕೂಡ ಸಂಸ್ಕಾರ ಇಲ್ಲವೇ? ಈ 108 ಥರವಾಗಿ ಆ ದಕ್ಷ ಬ್ರಹ್ಮ ಪರಮೇಶ್ವರನನ್ನು ನಿಂದಿಸ್ತಾನೆ. ಆ ಪರಮೇಶ್ವರನನ್ನು ನಿಂದಿಸುವಂಥ ಎಲ್ಲ ನಿಂದೆಗಳನ್ನು ಕೇಳಿ ಈ ಸಾಕ್ಷಾತ್ ಪರಮೇಶ್ವರಿ ಅವತಾರಿ ಆಗಿರುವಂತಹ ಈ ದಾಕ್ಷಾಯಿನಿ ತನ್ನ ಪತಿದೇವರನ್ನು ನಿಂದಿಸುವ ಕಿವಿಗಳು ಇನ್ನಿದ್ದೇನು ಉಪಯೋಗ? ನನ್ನ ಪತಿದೇವರನ್ನು ನಿಂದಿಸುವಂತಹ ವಿಷಯಗಳನ್ನು ಎಲ್ಲ ಕೇಳಿ ನಾನು ಇನ್ನು ಮುಂದೆ ಬದುಕಿದರೆ ನನ್ನ ಜೀವನ ವ್ಯರ್ಥ ಅನ್ನುವಂಥ ನಿರ್ಧಾರಕ್ಕೆ ಬಂದು ಆ ದಾಕ್ಷಾಯಿನಿ ಅದೇ ಯಜ್ಞ ಕುಂಡದಲ್ಲಿ ಹಾರಿ ತನ್ನ ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾಳೆ. ಈ ವಿಷಯ ಪರಮಾತ್ಮನಿಗೆ ಗೊತ್ತಾಗಿ ಪರಮೇಶ್ವರ ಕೋಪೋದ್ರಿಕ್ತನಾಗಿ ವೀರಭದ್ರನ ಅವತಾರಿಯಾಗಿ ವೀರಭದ್ರನ ರೂಪದಲ್ಲಿ ಈ ಒಂದು ಹೋಮ ನಡೆದಿರುವಂಥ ಸ್ಥಳಕ್ಕೆ ಆಗಮಿಸಿ ಎಲ್ಲ ಸೈನ್ಯವನ್ನು ಶಿವಸೈನ್ಯದೊಂದಿಗೆ ಎಲ್ಲ ಹೋಮವನ್ನು ನಾಶ ಮಾಡಿ ದಕ್ಷಿಣ ಯಜ್ಞವನ್ನು ನಾಶ ಮಾಡಿ ಅವನ ರುಂಡವನ್ನು ಕಡಿದು ಹೋಮಕುಂಡದಲ್ಲಿ ಹಾಕಿಬಿಡ್ತಾನೆ. ಆದರೂ ಮುಂದೆ ಒಂದಿಷ್ಟು ಆ ದಕ್ಷ ಬ್ರಹ್ಮನ ಹೆಂಡತಿಯ ಭಕ್ತಿಯ ಕೋರಿಕೆ ಮೇರೆಗೆ ಕುರಿ ತಲೆಯನ್ನಿಟ್ಟು ಅವನನ್ನು ಕಾಪಾಡ್ತಾನೆ ಅಂಥೇಳಿ ಇದು ಮುಂದೊಂದು ವಿಶೇಷವಾಗಿರುವಂಥ ದೊಡ್ಡ ಕಥೆ. ಹೀಗೆ ಅರ್ಧಮೂರ್ಧ ಸುಟ್ಟಿರುವಂಥ ಆ ದಾಕ್ಷಾಯಿನಿಯ ಶರೀರವನ್ನು ಪರಮಾತ್ಮ ಹೊತ್ಕೊಂಡು ಕೈಲಾಸಕ್ಕೆ ಹೊರಡುವಾಗ ಅರ್ಧಮೂರ್ಧ ಸುಟ್ಟಿರುವಂಥ ಆ ಪರಮೇಶ್ವರನ ಹೆಂಡತಿಯಾಗಿರುವಂಥ ದಾಕ್ಷಾಯಣಿಯ ಶರೀರದ ಕೆಲವು ಭಾಗಗಳು ಅಲ್ಲಲ್ಲಿ ಕತ್ತರಿಸಿ ಬೀಳ್ತವೆ. ಭಾರತ ದೇಶದ ನಾನಾ ಭಾಗಗಳಲ್ಲಿ ಬೀಳ್ತವೆ. ವಿಶೇಷವಾಗಿ 18 ಸ್ಥಳಗಳಲ್ಲಿ ಬಿದ್ದಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ ಈಗ 18 ಶಕ್ತಿಪೀಠಗಳು ಅಂಥೇಳಿ ಹುಟ್ಕೊಂಡಿವೆ. ಅದರಲ್ಲಿ ವಿಶೇಷವಾಗಿರುವಂಥ ಅನೇಕ ಶಕ್ತಿಪೀಠಗಳನ್ನು ನಾವು ನೋಡ್ತೀವಿ. ಶ್ರೀಶೈಲದಲ್ಲಿರುವಂತಹ ಬ್ರಹ್ಮರಾಂಬ ದೇವಿ ಕೂಡ ಅದೊಂದು ಶಕ್ತಿಪೀಠ, ಕೊಲ್ಹಾಪುರದಲ್ಲಿರುವಂತಹ ಮಹಾಲಕ್ಷ್ಮಿ ಕೂಡ ಅದೊಂದು ಶಕ್ತಿಪೀಠ. ಇಂಥ ಅನೇಕ ಕ್ಷೇತ್ರಗಳಲ್ಲಿ ಆ ದಾಕ್ಷಾಯಿನಿಯ ಶರೀರದ ಅಂಗಾಂಗಗಳು ಬಿದ್ದಿರೋದ್ರಿಂದ ಅಲ್ಲೊಂದು ಶಕ್ತಿಪೀಠಗಳಾಗಿ ಈಗ ವಿಶೇಷವಾಗಿರುವಂಥ ದರ್ಶನವನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲ ವಿಷಯವನ್ನು ನಾವು ತಿಳ್ಕೊಂಡಾಗ ಪರಮೇಶ್ವರನ ಕೋಪದಿಂದಾಗಿ ದಕ್ಷ ಬ್ರಹ್ಮನ ನಾಶವಾಯಿತು. ಹೀಗೆ ದಾಕ್ಷಾಯಿನಿಯ ಅಂತ್ಯ ಹೋಮಕುಂಡದಲ್ಲಿ ಆದಾಗ ಮುಂದಿನ ಜನ್ಮದಲ್ಲಿ ಆ ಪರಮೇಶ್ವರನನ್ನೇ ಪಡಿಬೇಕು, ಆ ಪರಮೇಶ್ವರನಿಗೆ ನಾನು ಸತಿಯಾಗಬೇಕು ಅನ್ನುವಂತಹ ಮಹಾದ ಆಕಾಂಕ್ಷೆಯನ್ನಿಟ್ಕೊಂಡು ಹೋಮಕುಂಡದಲ್ಲಿ ಹಾರಿರುವಂಥ ಆ ದಾಕ್ಷಾಯಿನಿ ದೇವಿ ಮುಂದಿನ ಜನ್ಮದಲ್ಲಿ ಆ ಸಾಕ್ಷಾತ್ ಪರಮೇಶ್ವರನನ್ನೇ ಪಡೆಯುವುದಕ್ಕಾಗಿ, ಪರಮೇಶ್ವರನನ್ನೇ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಆ ಪರ್ವತರಾಜನ ಹೊಟ್ಟೆಯಲ್ಲಿ ಪರ್ವತರಾಜನ ಮಗಳಾಗಿ ಈ ದಾಕ್ಷಾಯಿನಿನೇ ಜನ್ಮವನ್ನು ತಾಳ್ತಾರೆ. ಆ ವಿಶೇಷವಾಗಿರುವಂತಹ ಆ ರಾಜವೈಭವದಲ್ಲಿ ಬೆಳೆದಿರುವಂತಹ ಪರ್ವತರಾಜನ ಮಗಳು ಶೈಲಪುತ್ರಿ. ಶೈಲ ಅಂದ್ರೇ ಪರ್ವತ, ಅವನ ಪರ್ವತರಾಜನ ಮಗಳು ರಾಜವೈಭವದಲ್ಲಿ ಬೆಳೆದೊಂದಿಷ್ಟು ದೊಡ್ಡವಳಾದ ಮೇಲೆ ಪರಮೇಶ್ವರನನ್ನು ಕುರಿತು ನಾನು ತಪಸ್ಸು ಮಾಡಿ ಆ ಪರಮೇಶ್ವರನನ್ನೇ ವಿವಾಹವಾಗ್ತೇನೆ ಅನ್ನುವಂತಹ ಆ ವಿಚಾರವನ್ನು ತಲೆಯಲ್ಲಿ ತೆಗೆದುಕೊಂಡು ಸುಮಾರು 16 ವರ್ಷಗಳ ಕಾಲ ಕಾಡಿನಲ್ಲಿ ಯಾವುದೇ ರಾಜವೈಭೋಗವಿಲ್ಲದೆ ಹುಲ್ಲಿನ ಮೇಲೆ ಮಲಗಿ ಅಲ್ಲೇ ಇದ್ದಿರುವಂಥ ಗಡ್ಡೆ ಗೆಣಸುಗಳನ್ನು ತಿಂದು ಹಣ್ಣು ಹಂಪಲುಗಳನ್ನು ತಿಂದು 16 ವರ್ಷಗಳ ಕಾಲ ಕಠಿಣವಾಗಿರುವಂಥ ತಪಸ್ಸನ್ನು ಮಾಡಿ ಆ ಪರಮೇಶ್ವರನನ್ನು ಒಲಿಸಿಕೊಂಡು ಆ ಪರಮೇಶ್ವರನನ್ನು ವಿವಾಹವಾಗ್ತಾರೆ. ಹೀಗೆ ಈ ಪರಮೇಶ್ವರನನ್ನು ವಿವಾಹವಾಗುವುದಕ್ಕೆ ಆ ದಾಕ್ಷಾಯಿನಿ ದೇವಿನೇ ಮತ್ತೊಂದು ಜನ್ಮದಲ್ಲಿ ಅವತಾರವನ್ನು ತಾಳಿರುವಂತಹ ಈ ಪರ್ವತರಾಜನ ಮಗಳಾಗಿ ಹುಟ್ಟುವಂತಹ ಒಂದು ವಿಶೇಷವಾಗಿರುವಂತಹ ಈ ಅವತಾರವೇ ಶೈಲಪುತ್ರಿಯ ಅವತಾರ. ಶೈಲಪುತ್ರಿಯ ಅವತಾರದಲ್ಲಿ ಆ ದೇವಿ ವಿಶೇಷವಾಗಿರುವಂತಹ ಆ ದೇವಿಯ ಲಕ್ಷಣಗಳನ್ನು ನೋಡಿದರೆ ಶೈಲಪುತ್ರಿ
ವೃಷಭಾರೂಢಳಾಗಿರ್ತಾಳೆ. ವೃಷಭಾರೂಢಳಾಗಿ ಶ್ವೇತ ವಸ್ತ್ರವನ್ನು ಧಾರಣೆ ಮಾಡಿ ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ. ತನ್ನ ಹಣೆಯ ಮೇಲೆ ಅರ್ಧ ಚಂದ್ರಾಕೃತಿಯನ್ನು ಧರಿಸಿದವಳಾಗಿರುತ್ತಾಳೆ. ಅಂತಹ ವಿಶೇಷವಾಗಿರುವಂಥ ದೇವಿಯ ಸ್ಮರಣೆಯನ್ನ ಯಾರು ಈ ನವರಾತ್ರಿಯ ಮೊದಲ ದಿನ ಮಾಡ್ತಾರೋ ಅಂಥವರಿಗೆ ಶಾಂತಿಯ ಒಂದು ವಿಶೇಷ ಅನುಭವವಾಗ್ತದೆ. ಈ ಮೊದಲನೆಯ ದಿನ ದೇವಿಗೆ ಶೈಲಪುತ್ರಿ ಅನ್ನುವಂತಹ ದೇವಿಗೆ ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಯಾರು ಪೂಜೆ ಮಾಡ್ತಾರೋ ಅವರ ಮನೆಯಲ್ಲಿ ಸದಾಕಾಲ ಶಾಂತಿ ಸಮೃದ್ಧಿಗಳು ತುಂಬಿ ತೂಗ್ತವೆ. ಅವರು ವಿಶೇಷವಾಗಿರುವಂಥ ದೇವಿಯ ಅನುಗ್ರಹಕ್ಕೆ ಆ ದೇವಿಯ ವಿಶೇಷವಾಗಿರುವಂಥ ಒಂದು ಮಂತ್ರವನ್ನು ಎಲ್ಲರೂ ಕೂಡ ಪಠಿಸುವಂತಹ ಪ್ರಯತ್ನವನ್ನು ಮಾಡಿರಿ. ಆ ಮಂತ್ರ ಯಾವುದು ಅಂದರೆ, ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಶೈಲಪುತ್ರೀಂ ಯಶಸ್ವಿನೀಂ. ಈ ಮಂತ್ರವನ್ನು ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪಠಿಸಿ ಮೊದಲನೆಯ ದಿನವಾಗಿರುವಂಥ ಶೈಲಪುತ್ರಿಯ ಅವತಾರದಲ್ಲಿ ಇರುವಂತಹ ದೇವಿಯ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅನ್ನುವಂತಹ ಮಾತನ್ನು ಹೇಳಿ ಇವತ್ತೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ಧನ್ಯವಾದ.